HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ವಿಮಾನ ನಿಲ್ದಾಣದ ಒತ್ತುವರಿ ಕಾರ್ಯಾಚರಣೆಗೆ ಗ್ರಾಮಸ್ಥರ ವಿರೋಧ. ಪೊಲೀಸ್ ಬಂದೋಬಸ್ತ್ ಮೂಲಕ ತೆರವು ಕಾರ್ಯಾಚರಣೆ. ರಸ್ತೆ ನಿರ್ಮಾಣಕ್ಕಾಗಿ ಗ್ರಾಮಸ್ಥರ ಪ್ರತಿಭಟನೆ. 100ಕ್ಕೂ ಹೆಚ್ಚು ಮನೆಗೆ ವಿದ್ಯುತ್ ಅನ್ನು ಪೂರೈಸುತ್ತಿದ್ದ ವಿದ್ಯುತ್ ಪರಿವರ್ತಕ ಅರೆಹಳ್ಳಿಯಲ್ಲಿ ಓವರ್ಲೋಡ್ ಪರಿಣಾಮ ಧಗಧಗಿಸಿದ ಟಿಸಿ. ಆತಂಕಕ್ಕೊಳಗಾದ ಸ್ಥಳೀಯ ನಿವಾಸಿಗಳು. 64 ಕೆವಿ ವಿದ್ಯುತ್ ಪರಿವರ್ತಕಕ್ಕೆ ಬೇಡಿಕೆ. ರಾಜ್ಯದ ವಿವಿಧ ಕಡೆ ಕಳ್ಳತನವಾಗುತ್ತಿರುವ ಎಟಿಎಂ ಹಣ. ಹನುಮಂತಪುರ ಮುಖ್ಯ ರಸ್ತೆ ಬಳಿ ಹಣವಿದ್ದ ಎಟಿಎಂ ಯಂತ್ರವನ್ನೇ ಕದ್ದೊಯ್ದ ಖದೀಮರು. ಪೊಲೀಸ್ ಕಾರ್ಯವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಹಾಸನ ವಿಮಾನ ನಿಲ್ದಾಣ ಕಾಂಪೌಂಡ್ ಕಾಮಗಾರಿ ವಿರೋಧಿಸಿ ಸ್ಥಳೀಯ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದರೆ, ಇನ್ನೊಂದು ಕಡೆ ಗ್ರಾಮಸ್ಥರು ಹತ್ತಿರ ಸುಳಿಯದಂತೆ ಭೂಸ್ವಾಧೀನವಾಗಿರುವ ಪ್ರದೇಶದ ಒತ್ತುವರಿ ಜಾಗವನ್ನು ಪೊಲೀಸ್ ಬಂದೋಬಸ್ತ್ ಮೂಲಕ ಜೆಸಿಬಿಯಿಂದ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಈ ಹಿಂದೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ತೆರವು ಕಾರ್ಯಾಚರಣೆಗೆ ಗ್ರಾಮಸ್ಥರು ಅಡ್ಡಿಪಡಿಸಿದರು. ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಧ್ಯ ಪ್ರವೇಶಿಸಿ ಜಂಟಿಯಾಗಿ ಸರ್ವೆ ನಡೆಸುವಂತೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದರು. ಸಭೆ ನಡೆಸಿದ ಬಳಿಕ ಸಭೆ ಫಲಪ್ರದ ಆಗಿರಲಿಲ್ಲ. ನಂತರದಲ್ಲಿ ಡಿಸಿ ಸಿ ಸತ್ಯಭಾಮ ಅವರ ಆದೇಶದಂತೆ ಬುಧವಾರದಂದು ಪೊಲೀಸ್ ಬಂದೋಬಸ್ತ್ ಮೂಲಕ ತೆರವು ಮಾಡಲಾಗಿದೆ. ಕೆಐಎಡಿಬಿ ಅಧಿಕಾರಿ ಹಾಗೂ ಹಾಸನ ಜಿಲ್ಲಾಡಳಿತದ ವತಿಯಿಂದ ಹಾಸನ ವಿಮಾನ ನಿಲ್ದಾಣದ 536.24 ಎಕರೆ ಭೂಮಿ ಸುತ್ತ ಜಮೀನಿನ ದುರಸ್ತಿ ಹಾಗೂ ಪೋಡಿ ಮಾಡದೆ ಪೊಲೀಸ್ ಬಂದೋಬಸ್ತ್ನಲ್ಲಿ ವಿಮಾನ ನಿಲ್ದಾಣದ ಸುತ್ತ ಬಲವಂತವಾಗಿ ಕಾಂಪೌಂಡ್ ನಿರ್ಮಾಣ ಮಾಡೋದನ್ನ ವಿರೋಧಿಸಿ ಒಂದು ಕಡೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರೆ, ಇನ್ನೊಂದು ಕಡೆ ಒತ್ತುವರಿ ಜಾಗ ತೆರವು ಕಾರ್ಯಾಚರಣೆಯನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ ಮೂಲಕ ಮಾಡಲಾಯಿತು. ಸುಮಾರು 300 ಜನ ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ವಿಮಾನ ನಿಲ್ದಾಣ ಕಾಂಪೌಂಡ್ ಕಾಮಗಾರಿ ನಡೆಸಿದರು. ಇದೇ ವೇಳೆ ಗ್ರಾಮಸ್ಥ ಬೊಮ್ಮೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ನಿರ್ಮಾಣವಾಗುವ ವಿಮಾನ ನಿಲ್ದಾಣ ಪ್ರದೇಶದಲ್ಲಿ ಸುತ್ತಮುತ್ತಲ ಗ್ರಾಮಗಳ ರೈತರು ಈ ಮೊದಲು ಕಾಮಗಾರಿ ನಡೆಯುತ್ತಿರೋ ಜಾಗದಲ್ಲೇ ನಾವು ಸಂಚರಿಸುತ್ತಿದ್ದು, ಕಾಂಪೌಂಡ್ ನಿರ್ಮಾಣ ಮಾಡೋದ್ರಿಂದ ನಮ್ಮ ಗ್ರಾಮಗಳಿಗೆ ತೆರಳಲು ಸುಮಾರು 7 ಕಿಲೋಮೀಟರ್ ಬಳಸಿ ಬರಬೇಕಾಗಿದೆ. ನಮಗೆ ಈಗ ರಸ್ತೆ ಇಲ್ಲವಾಗಿದೆ. ಪ್ರತ್ಯೇಕ ರಸ್ತೆ ಮಾಡಿಕೊಡಿ ಎಂಬ ರೈತರ ಬೇಡಿಕೆಯನ್ನ ಒಪ್ಪಿ 536 ಎಕರೆಯಲ್ಲೇ ವಿಮಾನ ನಿಲ್ದಾಣದ ಬೌಂಡರಿ ಅಂಚಿನಲ್ಲೇ ಸುಮಾರು 9 ಮೀಟರ್ ಅಗಲದ 5 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣಕ್ಕೆ ಸುಮಾರು 5 ಎಕರೆ ಜಾಗದಲ್ಲಿ ರಸ್ತೆ ನಿರ್ಮಿಸಿಕೊಡಲು ಈ ಮುಂಚೆ ಕೆಐಎಡಿಬಿ ಅಧಿಕಾರಿಗಳು ಒಪ್ಪಿಗೆ ನೀಡಿದ್ದು, ಈಗ ಆ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡದೆ ಮತ್ತೆ ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡಿ ರಸ್ತೆ ನಿರ್ಮಾಣ ಮಾಡಿಕೊಡೋದಾಗಿ ಜಿಲ್ಲಾಡಳಿತ ಅಧಿಕಾರಿಗಳು ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಹಾಗೂ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ, ವಿಮಾನ ನಿಲ್ದಾಣಕ್ಕಾಗಿ ಜಮೀನು ನೀಡಿದ ರೈತರಿಗೆ ತಮ್ಮ ಜಮೀನು ಮತ್ತು ಗ್ರಾಮಗಳಿಗೆ ತೆರಳಲು ಸಂಪರ್ಕ ರಸ್ತೆ ನೀಡುವಂತೆ, ಕಾಂಪೌಂಡ್ ನಿರ್ಮಾಣ ಮಾಡಿದರೆ ನಮಗೆ ಓಡಾಡಲು ರಸ್ತೆ ಇಲ್ಲ. ತಮ್ಮ ಗ್ರಾಮಗಳಿಗೆ ತೆರಳಲು ಪರ್ಯಾಯ ರಸ್ತೆ ಬೇಕು. ಪರ್ಯಾಯವಾಗಿ ನೀಡಿರುವ ರಸ್ತೆಗೆ ಕಾಮಗಾರಿ ಆಗಿಲ್ಲ ಎಂದರು. ಅಕ್ವಿಸಿಷನ್ ಮಾಡಿ ಇಲ್ಲಿ ಏರ್ಪೋರ್ಟ್ ಅನ್ನು ಮಾಡಕ್ ಶುರು ಮಾಡ್ತು. ಈ ಇಡೀ ಭೂಮಿ ರೈತರು ಕೃಷಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಂತ ಭೂಮಿ. ಜಿಲ್ಲೆಯ ಅಭಿವೃದ್ಧಿ ಆಗಬೇಕು, ಅದೇ ಜಿಲ್ಲೆಗೆ ಇದರಿಂದ ಒಳ್ಳೇದಾಗತ್ತೆ ಅಂತೇಳಿ ಇಲ್ಲಿ ರೈತರು ತಮ್ಮ ಇಡೀ ಭೂಮಿಯನ್ನ ವಿಮಾನ ನಿಲ್ದಾಣಕ್ಕೆ ಅಂತೇಳಿ ಕೊಟ್ಟರು. ಆವತ್ತಿನ ಕಾಲದಲ್ಲಿ 1997ನೇ ಇಸ್ವಿಯಲ್ಲಿ ಅವ್ರು ಕೊಟ್ಟಂತ 50,000 1 ಲಕ್ಷ ರೂಪಾಯಿ ಇಸ್ಕೊಂಡು ಅವರು ಇದುವರೆಗೂ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಇಡೀ ಭೂಮಿಯನ್ನ ಕೊಟ್ಟಿರ್ತಕ್ಕಂಥ ರೈತರು ಮುಖ್ಯವಾಗಿ ಅವಾಗ್ಲಿಂದ 2-3 ಬೇಡಿಕೆಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಒಂದು, ಈ ಏರ್ಪೋರ್ಟ್ ಆದ್ಮೇಲೆ ಏರ್ಪೋರ್ಟ್ ನ ಸುತ್ತ ನಾವು ಈಗ ಉಳಿದಿರ್ತಕ್ಕಂಥ ನಮ್ಮ ಭೂಮಿಗಳಿಗೆ ರಸ್ತೆಗಳು ಬೇಕು, ನಮ್ಮ ಊರುಗಳಿಗೆ ಓಡಾಡೋದಕ್ಕೆ ರಸ್ತೆಗಳು ಬೇಕು. ಅದಕ್ಕೆ ನೀವು ರಸ್ತೆಯನ್ನ ಮಾಡಿಕೊಟ್ರೆ ಮಾತ್ರ ನಮ್ಮ ಭೂಮಿಯನ್ನು ಕೊಡ್ತೀವಿ ಅಂತ ಅವತ್ತು ಒಪ್ಕೊಂಡಿರ್ತಕ್ಕಂಥ ಜಿಲ್ಲಾಡಳಿತ ಇವತ್ತು ಹೇಳ್ತಾ ಇದೆ ನಾವು ಹಂಗೆಲ್ಲ ರಸ್ತೆ ಮಾಡಕ್ ಆಗಲ್ಲ ಅಂತ. ಅದಕ್ಕೆ ನಾವು ರೈತರು ಹೇಳ್ತಾ ಇದೀವಿ, ಇಲ್ಲಿ ಬೂನಹಳ್ಳಿ ಇರಲಿ ಅಥವಾ ದ್ಯಾವಲಾಪುರ ಇರಲಿ ಅಥವಾ ತಂಡೆಕೆರೆ ಇರಲಿ, ಸುತ್ತಮುತ್ತ ಎಲ್ಲ ಗ್ರಾಮದ ಅಥವಾ ಲಕ್ಷ್ಮೀ ಸಾಗರದ ಗ್ರಾಮದಲ್ಲಿರಲಿ, ನಮ್ಮ ಭೂಮಿಯನ್ನ ಕಳ್ಕೊಂಡು ನಾವು ನಮ್ಮೂರಿಗೆ ಬರೋದಕ್ಕೆ ರಸ್ತೆ ಇಲ್ದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳಕ್ ನಾವು ತಯಾರಿಲ್ಲ. ನಂಬರ್ 1, ನಮಗೆ ರಸ್ತೆ ಬೇಕು. ಜಮೀನು ಕಳೆದುಕೊಂಡ ಕುಟುಂಬದ ಒಬ್ಬರಿಗೆ ಉದ್ಯೋಗ ನೀಡಬೇಕು. ಭೂಮಿ ಕಳೆದುಕೊಂಡ ಕೆಲವರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಪರಿಹಾರ ನೀಡುವಂತೆ ಆಗ್ರಹಿಸಿ ಬೋವನಹಳ್ಳಿ ಗ್ರಾಮಸ್ಥ ಮುಖಂಡ ದಿನೇಶ್ ಹಾಗೂ ಬೊಮ್ಮೇಗೌಡ ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ರೈತರು ಪ್ರತಿಭಟನೆ ನಡೆಸಿ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿದರು. ನಂತರ ಪ್ರತಿಭಟನಾಕಾರರು ಕಾಂಪೌಂಡ್ ಕಾಮಗಾರಿಗೆ ಯಾವುದೇ ಅಡ್ಡಿ ಉಂಟು ಮಾಡದೆ ತೆರಳಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿಗೆ ಜಮೀನು ಕಳೆದುಕೊಂಡಿರುವ ಸುಮಾರು 7 ಗ್ರಾಮಗಳ ಗ್ರಾಮಸ್ಥರು ಒಟ್ಟಾಗಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಹಾಸನ ಉಪವಿಭಾಗಾಧಿಕಾರಿ ಮಾರುತಿ, ತಹಸೀಲ್ದಾರ್ ಶ್ವೇತಾ, ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 100ಕ್ಕೂ ಹೆಚ್ಚು ಮನೆಗೆ ವಿದ್ಯುತ್ ಪೂರೈಸುತ್ತಿದ್ದ 25 ಕೆವಿ ವಿದ್ಯುತ್ ಪರಿವರ್ತಕ ಇದ್ದಕ್ಕಿದ್ದಂತೆ ಹೊತ್ತಿ ಉರಿದ ಪರಿಣಾಮ ನಿವಾಸಿಗಳು ಕೆಲಕಾಲ ಆತಂಕಕ್ಕೊಳಗಾದ ಘಟನೆ ಬೇಲೂರು ತಾಲೂಕು ಅರೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂದಿರಾನಗರದಲ್ಲಿ ನಡೆದಿದೆ. ಇಂದಿರಾನಗರ ವ್ಯಾಪ್ತಿಯ ಶನಿದೇವರ ದೇವಸ್ಥಾನ ಬಳಿಯಿರುವ ಟಿಸಿ ಮೂಲಕ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿತ್ತು. ಆದರೆ ಕೆಲ ದಿನಗಳಿಂದ ಈ ವಿದ್ಯುತ್ ಪರಿವರ್ತಕ ಕೈಕೊಟ್ಟ ಪರಿಣಾಮ ಹತ್ತಿ ಬಾವಿ ಬಳಿಯಿಂದ 25 ಕೆವಿ ಪರಿವರ್ತಕಕ್ಕೆ ಸಂಪರ್ಕ ಕಲ್ಪಿಸಿ ತಾತ್ಕಾಲಿಕವಾಗಿ ವಿದ್ಯುತ್ ಪೂರೈಸಲಾಗುತ್ತಿತ್ತು.
ಹಲವಾರು ಮನೆಗಳು ಹಾಗೂ 7-8 ಮೋಟಾರ್ಗಳು ಇಟಿಸಿಯನ್ನೇ ಅವಲಂಬಿತರಾಗಿದ್ದರಿಂದ ಒತ್ತಡ ಹೆಚ್ಚಳಗೊಂಡು ಮಂಗಳವಾರ ರಾತ್ರಿ 8ರ ಸಮಯದಲ್ಲಿ ಉಂಟಾದ ಬೆಂಕಿ ಕಿಡಿ ಕ್ಷಣಾರ್ಧದಲ್ಲಿ ರೌದ್ರ ರೂಪ ತಾಳಿ ಟಿಸಿ ಸುಟ್ಟು ಕರಕಲಾಯಿತು. ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಸೆಸ್ಕ್ ಸಿಬ್ಬಂದಿಗಳು ಘಟನೆ ಸಂಬಂಧ ಮಾಹಿತಿ ಕಲೆ ಹಾಕಿದ್ರು. ಇಂದಿರಾನಗರದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಿದ್ದು 25 ಕೆವಿ ವಿದ್ಯುತ್ ಪರಿವರ್ತಕ ಸಾಕಾಗೋದಿಲ್ಲ, ಬದಲಾಗಿ 65 ಕೆವಿ ವಿದ್ಯುತ್ ಪರಿವರ್ತಕ ಒದಗಿಸುವಂತೆ ಜೆಇಯವರಲ್ಲಿ ಮನವಿ ಮಾಡಿದ್ದೇವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಬೇಲೂರು ತಾಲೂಕು ಅರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂದಿರಾನಗರದ ಹತ್ತಿಬಾವಿ ಬಳಿ ಇರುವ 25 ಕೆವಿ ವಿದ್ಯುತ್ ಪರಿವರ್ತಕವು ಲೋಡ್ ಹೆಚ್ಚಾದ ಪರಿಣಾಮ ಧಗಧಗಿಸಿದ ಘಟನೆ ಸಂಭವಿಸಿದೆ. ಹೆಚ್ಐಎನ್ ನ್ಯೂಸ್, ಬೇಲೂರು. ವಿವಿಧ ಕಡೆ ಎಟಿಎಂ ಒಳಗಿದ್ದ ಹಣ ಕಳ್ಳತನ ಮಾಡಲಾಗಿದೆ ಎಂದು ಸುದ್ದಿ ಕೇಳ್ತೇವೆ. ಆದರೆ ಗ್ರಾಮದ ಮುಖ್ಯ ರಸ್ತೆ ಬಳಿ ಇದ್ದ ಎಟಿಎಂ ಮೆಷಿನ್ನನ್ನೇ ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿ ತಡರಾತ್ರಿ ಬೆಳಕಿಗೆ ಬಂದಿದೆ. ಹಾಸನ ತಾಲೂಕು ಗೊರೂರು ಮುಖ್ಯ ರಸ್ತೆ ಹನುಮಂತಪುರ ಪಂಚಬೃಹತ್ ಆಂಜನೇಯ ವಿಗ್ರಹದ ಸಮೀಪದಲ್ಲೇ ಇರುವ ಇಂಡಿಯಾ ಒನ್ ಎಟಿಎಂ ಮೆಷಿನ್ ಒಳಗಿನ ಹಣಕ್ಕೆ ಹೊಂಚು ಹಾಕಿರುವ ಕಳ್ಳರು ಸುಮಾರು 1 ಗಂಟೆಯ ಆಸುಪಾಸಿನಲ್ಲಿ ಬಂದಿರುವ ಕಳ್ಳರು ಕದಿಯುವಾಗ ಯಾರೂ ಸಮಸ್ಯೆ ಕೊಡಬಾರದೆಂದು ಮೊದಲೇ ಪ್ಲಾನ್ ಮಾಡಿರುವ ಕಳ್ಳರು ಮೊದಲು ಈ ಎಟಿಎಂ ಪಕ್ಕದಲ್ಲಿರುವ ಮನೆಗಳ ಮುಂದಿನ ಚಿಲುಕಕ್ಕೆ ಕಡ್ಡಿ ಸಿಗಿಸಿದ್ದು ನಂತರ ಎಟಿಎಂ ಬೂತ್ಗೆ ನುಗ್ಗಿದ್ದಾರೆ. ಹಣ ತೆಗೆಯಲು ಹೋದರೆ ಸೈರನ್ ಇತರೆ ಸಮಸ್ಯೆಗಳು ಎದುರಾಗಬಹುದೆಂದು ಸೈರನ್ ಬಾರದಂತೆ ನಿಗಾವಹಿಸಿದ್ದು ನಂತರ ಹಣದ ಸಮೇತ ಎಟಿಎಂ ಬಾಕ್ಸ್ ಅನ್ನೇ ಕದ್ದೊಯ್ದಿದ್ದಾರೆ. ಬೆಳಗಿನ ಸಮಯದಲ್ಲಿ ಜನರಿಗೆ ಎಟಿಎಂ ಕಳ್ಳತನ ಆಗಿರೋ ಬಗ್ಗೆ ತಿಳಿದು ಬಂದಿದೆ. ನಂತರ ಪೊಲೀಸರಿಗೆ ವಿಚಾರ ಮುಟ್ಟಿಸಲಾಗಿದ್ದು ಬುಧವಾರದಂದು ಬೆಳಗ್ಗೆ ಎಸ್ಪಿ ಮೊಹಮ್ಮದ್ ಸುಜಿತಾ ಹಾಗೂ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ತಜ್ಞರು, ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಹನುಮಂತಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಾಜಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ನಿನ್ನೆ ಸಂಜೆಯಿಂದ ರಾತ್ರಿ 10:30ರವರೆಗೂ ಇಲ್ಲೇ ತಿರುಗಾಡುತ್ತಿದ್ದೇವೆ. ಯಾರು ಈ ಕಳ್ಳತನ ಮಾಡಿದ್ದಾರೆ ಎಂಬುದು ಗೊತ್ತಾಗಿಲ್ಲ. ರಾತ್ರಿ ವೇಳೆ ಲಾರಿ ಹಾಗೂ ಇತರೆ ವಾಹನಗಳು ಓಡಾಡುತ್ತಿರುತ್ತವೆ. 11 ಗಂಟೆ ನಂತರ ವಾಹನ ಸಂಚಾರ ಕಡಿಮೆಯಾಗುತ್ತೆ. ಈ ವೇಳೆ ಕಳ್ಳತನ ಮಾಡಿರಬಹುದು ಎಂದರು. ಆರೆ ಮೂಲಕ ಎಟಿಎಂ ಬಾಕ್ಸ್ ಸೆಟ್ ಅನ್ನೇ ಕದ್ದಿದ್ದಾರೆ. ಪೊಲೀಸ್ ಬೀಟ್ ಬರುತ್ತಾರೆ. ಎಟಿಎಂ ಕದಿಯುವಾಗ ಶಬ್ದ ಕೇಳಬಾರದೆಂದು ಮನೆಗಳನ್ನ ಲಾಕ್ ಮಾಡಿದ್ದಾರೆ ಎಂದರು. ಗ್ರಾಮದ ರಾಮಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ಹನುಮಂತಪುರದಲ್ಲಿರುವ ಹಿಮ್ಮತ್ ಸಿಂಕಾ ಫ್ಯಾಕ್ಟರಿಯಲ್ಲಿ ಸಾವಿರಾರು ಜನರು ಕೆಲಸ ಮಾಡ್ತಾರೆ. ಇಲ್ಲಿ ಹೆಚ್ಚಿನ ಪೊಲೀಸ್ ಸೆಕ್ಯೂರಿಟಿ ಅಗತ್ಯವಿದೆ. ಬೀಟ್ ಬಂದು ಹೋದ್ರೆ ಪ್ರಯೋಜನವಿಲ್ಲ. ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ನಮ್ಮ ವೃತ್ತಕ್ಕೆ ಒಂದು ಪೊಲೀಸ್ ಠಾಣೆ ಅಗತ್ಯವಿದೆ. ಕೂಡಲೇ ಗಮನ ಹರಿಸಬೇಕೆಂದು ಮನವಿ ಮಾಡಿದ್ರು. ಲಕ್ಷ ಕೋಟಿಗಟ್ಟಲೆ ಟರ್ನ್ ಓವರ್ ಆಗ್ತಾ ಇತ್ತು. ಇವಾಗ ನಿನ್ನೆ ರಾತ್ರಿ 12:30 ಗಂಟೆಯಲ್ಲಿ ಯಾರು ದುಷ್ಕರ್ಮಿ ಬಂದು ಕಳ್ತನ ಮಾಡಿಬಿಟ್ಟಿದ್ದಾರೆ. ನಾವು 24 ಗಂಟೆಯಲ್ಲಿ ಜನ ಓಡಾಡ್ತಾರೆ, ಆದ್ರೂ ಕಳ್ತನ ಮಾಡಿದ್ದಾರೆ. ಈ ಥರ ಆದರೆ ನಮಗೆ ಭಾರಿ ತೊಂದರೆ ಆಗುತ್ತೆ. ಸರ್ಕಾರದಿಂದ ಪೊಲೀಸ್ ಇಲಾಖೆ ಎಲ್ಲ ಬಂದಿದ್ದಾರೆ. ಎಲ್ಲ ಆದಮೇಲೆ ಬರ್ತಾರೆ. ಮುಂಚೆನೇ ಒಂದು ಪೊಲೀಸ್ ಪ್ರೊಟೆಕ್ಷನ್ ಕೊಡಲ್ಲ. ಇಲ್ಲಿ ಬೀಟ್ಗೆ ಅಂತ ಹಾಕಿರ್ತಾರೆ. ಬೀಟಲ್ಲಿ ಒಬ್ಬರು ಬರಲ್ಲ, ಒಬ್ಬರು ಬಂದು ನೋಡೋದಿಲ್ಲ. ಎಲ್ಲೋ ಕೂತಿರ್ತಾರೆ, ಎಲ್ಲೋ ಹೋಗ್ತಾರೆ. ಅದರಿಂದ ನಮ್ಮ ಹನುಮಂತಪುರದಲ್ಲಿ ಭಾರಿ ತೊಂದರೆ, ಕಳ್ಳರು ಪುಂಡ್ರು ಕಾಟ ಭಾರಿ ಜಾಸ್ತಿ ಆಗ್ತಾಯಿದೆ. ದಯವಿಟ್ಟು ನಮಗೆ ಒಂದು ರಕ್ಷಣೆಗೆ ಪೊಲೀಸ್ ಇಲಾಖೆಯಿಂದ ಒಂದು ಬೀಟ್ಗೆ ಅಂತ ಕಳಿಸಿರ್ತಾರೆ. ಅದು ಬಂದು ಯಾರು ಒಂದು ನಾವು ಪಂಚಾಯತಿ ಮೆಂಬರ್ಗಳು ಮಾಜಿ ಮೆಂಬರ್ ಎಲ್ಲ ಇದ್ದೀವಿ. ನಾವು ಅವ್ರು ಬಂದು ಸೈನ್ ಹಾಕ್ಸ್ಕೊಂಡು ಹೋಗ್ಬೇಕು, ನಾವು ಬೀಟ್ ಮಾಡ್ತಿದ್ದೀವಿ ಅಂತ. ಹಿಂದೆ ಎಲ್ಲ ನಾವು ಮೆಂಬರ್ ಆದಾಗ ನಾವು ಮಾಡಿಸ್ತಾ ಇದ್ವು. ಈಗ ಒಬ್ಬರು ಮಾಡ್ತಾ ಇಲ್ಲ. ಅದರಿಂದ ನಮಗೆ ಭಾರಿ ಕಳ್ತನ, ಕುಡುಕು ಗಲಾಟೆ, ಹೊರಗಡೆ ಫ್ಯಾಕ್ಟ್ರಿ ಬಂದು ನಮಗೆ ಹೊರಗಡೆ ಇದೆಲ್ಲ ಬಂದಿದ್ದಾರೆ. 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಲೂರು ತಾಲೂಕಿನ ಹೊಳೆಬೆಳ್ಳೂರು ಗ್ರಾಮದ 182 ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಕೊಡಬೇಕೆನ್ನುವ ಉದ್ದೇಶದಿಂದ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಇದರ ಉಪಯೋಗವನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಅವರು ತಾಲೂಕಿನ ಹೊಳೆಬೆಳ್ಳೂರು ಗ್ರಾಮದಲ್ಲಿ 75 ಲಕ್ಷ ರೂಪಾಯಿ ವೆಚ್ಚದ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ಕಾರ್ಯಾತ್ಮಕದಲ್ಲಿ ಸಂಪರ್ಕದ ಮೂಲಕ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಮನೆ ಮನೆಗೆ ಗಂಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಲಜೀವನ್ ಮಿಷನ್ ಯೋಜನೆಯನ್ನ ಘೋಷಿಸಿದ್ದು, ಇದರ ಸದುಪಯೋಗವನ್ನು ಈಗಾಗಲೇ ಕ್ಷೇತ್ರಾದ್ಯಂತ ಅನೇಕ ಹಳ್ಳಿಗಳು ಪಡೆದುಕೊಳ್ಳುತ್ತಿವೆ. ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿ ಮುಗಿದು ಗ್ರಾಮದ ಪ್ರತಿ ಮನೆಗಳಲ್ಲಿ ಮಹಿಳೆಯರು ನಲ್ಲಿ ನೀರು ಬಳಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮದ ಮಹಿಳೆಯರು, ಕೂಲಿ ಕಾರ್ಮಿಕರು ನೀರಿಗಾಗಿ ಪರದಾಡೋ ಸ್ಥಿತಿ ಬದಲಾಗಿದೆ. ಈಗ ದಿನದ 24 ಗಂಟೆಯೂ ಮನೆಯಂಗಳ ನಲ್ಲಿಯಲ್ಲಿ ನೀರು ಹರಿಯುತ್ತಿದೆ. ಮೊದಲಿನಂತೆ ಡ್ರಮ್ಗಳು ಹಾಗೂ ನೀರಿನ ತೊಟ್ಟಿಯಲ್ಲಿ ನೀರನ್ನು ಸಂಗ್ರಹಿಸುವ ಅವಶ್ಯಕತೆ ಇಲ್ಲ. ಗ್ರಾಮದಲ್ಲಿರುವ ಓವರ್ ಹೆಡ್ ಟ್ಯಾಂಕ್ನಲ್ಲಿ ನೀರಿರುತ್ತದೆ. ಯಾವಾಗ ಬೇಕಾದರೂ ಮನೆಯ ಅಂಗಳದಲ್ಲಿ ನಲ್ಲಿಯಲ್ಲಿ ನೀರು ಬರುತ್ತಿರುತ್ತದೆ. ಜನಸಾಮಾನ್ಯರು ಇದರ ಉಪಯೋಗವನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಭಾಗದಲ್ಲಿ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಶಾಸಕನಾದ ನಂತರ ದಿನಗಳಲ್ಲಿ ಈ ಭಾಗದ ಪ್ರತಿ ಮನೆಗೂ ಕೂಡ ನಲ್ಲಿಯನ್ನು ಹಾಕಿ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತಕ್ಕಂಥ ಒಂದು ಪ್ರಧಾನಮಂತ್ರಿ ಜಲಜೀವನ್ ಮಿಷನ್ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಸುಮಾರು 182 ಮನೆಗಳಿಗೆ ಪ್ರತಿ ಮನೆಗೆ ನಲ್ಲಿ ಹಾಕಿ ಶುದ್ಧ ನೀರನ್ನು ಕೊಡ್ತಕ್ಕಂಥ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದ್ದೀವಿ. ಸುಮಾರು 75 ಲಕ್ಷ ರೂಪಾಯಿದ ಕಾಮಗಾರಿ ಇದು. 182 ಮನೆಗೆ ಹೊಳೆಬೆಳ್ಳೂರು ಜನತಾ ಕಾಲೋನಿ, ಹೊಳೆಬೆಳ್ಳೂರು ದಕ್ಷಿಣ ಈ ವ್ಯಾಪ್ತಿಯಲ್ಲಿರ್ತಕ್ಕಂಥ
182 ಮನೆಗಳಿಗೆ ಶುದ್ಧ ನೀರು ಕೊಡತಕ್ಕಂಥ ಭೂಮಿ ಪೂಜನೆ ಇವತ್ತು ಕಾಮಗಾರಿ ನೆರವೇರಿಸಿದ್ದೀವಿ. ಆದಷ್ಟು ಬೇಗನೆ ಕಾಮಗಾರಿನ ಗುಣಮಟ್ಟದಿಂದ ಕೂಡಿರತಕ್ಕಂಥ ಕಾಮಗಾರಿನ ಆದಷ್ಟು ಬೇಗನೆ ಮಾಡ್ತಾರೆ. ಶೀಘ್ರವಾಗಿ ಮುಂದಿನ ಮಳೆಗಾಲ ಶುರು ಆಗೋದ್ರೊಳಗಾಗಿ ಕಾಮಗಾರಿನ ಹಸ್ತಾಂತರ ಮಾಡಿ ಉದ್ಘಾಟನೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಹುಣಸವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ, ಬಿಜೆಪಿ ಅಧ್ಯಕ್ಷೆ ಉಮಾರವಿ ಪ್ರಕಾಶ್, ಕಾರ್ಯದರ್ಶಿ ಕೃಷ್ಣ ಅಬ್ಬನ, ಸದಸ್ಯರಾದ ವೀಣಾ ಕಿರಣ್, ಮಂಜುಳಾ ರವಿ, ಮೋಹನ್ ಮಾವನೂರು, ಇಂಜಿನಿಯರ್ ಶರತ್, ನಂಜುಂಡಪ್ಪ, ಗಣೇಶ್, ಮೋಹನ್ ಕುಮಾರ್, ಬಂಡಿ ತಿಮ್ಮನಹಳ್ಳಿ, ಸಿದ್ದೇಶ್ ಹೊಳೆಬೆಳ್ಳೂರು ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶಾಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿ ವೈಯನ್ಪುರ ಗ್ರಾಮದಲ್ಲಿರುವ ಇನ್ಸ್ಪೈರ್ ಶಾಲೆ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ, ಇನ್ಸ್ಪೈರ್ ಶಾಲೆ ಉತ್ತಮ ಗುಣಮಟ್ಟದ ಶಿಕ್ಷಕರನ್ನ ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ಉತ್ತೇಜಿಸುತ್ತಿದ್ದು, ಶಾಲಾ ವಾರ್ಷಿಕೋತ್ಸವಗಳಲ್ಲಿ ಸಾಂಸ್ಕೃತಿಕ ಕಲೆಗಳನ್ನು ಮಕ್ಕಳಿಂದ ಪ್ರದರ್ಶಿಸುವ ಮೂಲಕ ಅವರಿಗೆ ನಮ್ಮ ಸಂಸ್ಕೃತಿಯ ಅರಿವು ಮೂಡಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಇಂದಿನ ಪರಂಪರೆಯನ್ನ ಬಿಂಬಿಸುವ ಕಲೆಗಳು ವಿದ್ಯಾರ್ಥಿಗಳಿಂದ ಮೂಡಿಬರಲು ಶಿಕ್ಷಕರ ಪಾತ್ರ ಹೆಚ್ಚಿದೆ ಎಂದರು. ಪರಿಸರವಾದಿ ಎಚ್ಪಿ ಮೋಹನ್ ಮಾತನಾಡಿ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆ ಮೂಲಕ ಪ್ರತಿಭೆಗಳನ್ನು ಗುರುತಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮ ವೇದಿಕೆಯಾಗಿದೆ. ತಾಲೂಕಿನ ಇನ್ಸ್ಪೈರ್ ಶಾಲೆ ಉತ್ತಮ ಗುಣಮಟ್ಟದ ಶಿಕ್ಷಕ ವೃಂದದೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ ಎಂದರು. ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ, ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಶಿಕ್ಷಕ ವೃಂದ ಹಾಗೂ ಪೋಷಕ ವರ್ಗ ಶ್ರಮಿಸಬೇಕೆಂದು ಹೇಳಿದರು. ಇನ್ಸ್ಪೈರ್ ಶಾಲೆಯ ಸಂಸ್ಥಾಪಕ ಅಶೋಕ್ ಮಾತನಾಡಿ, ಗುರು ಹಿರಿಯರ ಸಹಕಾರದಿಂದ ಸುಮಾರು 10 ವರ್ಷಗಳಿಂದ ಶಾಲೆ ನಡೆಸುತ್ತಿದ್ದು, ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆ ನಡೆಸುವ ಮೂಲಕ ಪೋಷಕರು ಹಾಗೂ ಜನಸಾಮಾನ್ಯರ ಪ್ರೀತಿ ಪಾತ್ರರಾಗಿ ಕೆಲಸ ಮಾಡಲಾಗುತ್ತಿದೆ. ಆಲೂರು ಸಕಲೇಶಪುರ ತಾಲೂಕಿನ ಜನರು ಶಾಲಾಭಿವೃದ್ಧಿಗೆ ಇದೇ ರೀತಿ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಬಟ್ ಆದ್ರೆ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ಕೊಡ್ತಿದ್ರೆ, ಗುಣಮಟ್ಟದ ವಿದ್ಯಾಭ್ಯಾಸವನ್ನ. ಯಾಕೆಂದ್ರೆ ನಾನು ಮಕ್ಕಳಲ್ಲಿ ನೋಡಿದೆ, ಪ್ರತಿಯೊಂದು ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಆ ನೃತ್ಯದಲ್ಲಿ ನಿಜವಾಗ್ಲೂ ಅದಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನ ಆ ಟೀಚರ್ಗಳು ಮಾಡಿದ್ರೆ, ಮಕ್ಕಳು ಕೂಡ ಅಷ್ಟೇ ಉತ್ತಮವಾದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಾನು ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ, ಹಲವಾರು ಕಾರ್ಯಕ್ರಮಗಳನ್ನ ನೋಡಿದ್ದೀನಿ. ಈ ಒಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಶಾಲೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ, ನಾನು ನಿಜವಾಗ್ಲೂ ಎಲ್ಲ ಅರಮನೆ ಮೈದಾನದಲ್ಲಿ ಕುತ್ಕೊಂಡು ಬೆಂಗಳೂರು ಕಾರ್ಯಕ್ರಮ ನೋಡಿದಾಗ ಆಗ್ತಾ ಇದೆ ನನಗೆ. ಆಕ್ಚುಲಿ ಸೂಪರ್, ನಿಜವಾಗ್ಲೂ ಖುಷಿಯಾಗಿದೆ ನನಗೆ. ನಿಮ್ಮ ಮುಂದಿನ ಭವಿಷ್ಯ ಒಳ್ಳೇದಾಗ್ಲಿ, ಇದೇ ರೀತಿ ಪರ್ಫಾರ್ಮೆನ್ಸ್ ನ ಮಾಡಿ ನಿಜವಾಗ್ಲೂ ಕೂಡ. ಯಾಕೆ ಅಂತ ಹೇಳಿದ್ರೆ, ನಾನು ಮೊನ್ನೆ ಕನ್ನಡಕಕ್ಕೆ ಹೋಗಿದ್ದೆ, ಪ್ರಭಾಕರ್ ಭಟ್ರ ಶಾಲೆಗೆ. ಅಲ್ಲಿ ತುಂಬಾ ಸೂಪರ್ ಪರ್ಫಾರ್ಮೆನ್ಸ್ ನಾನು ಅಲ್ಲಿ ನೋಡಿದಷ್ಟು ಫೀಲ್ ಆಗ್ತಾ ಇದೆ ನನಗೆ. ಆಕ್ಚುಲಿ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಕರು ಕೂಡ ಇದ್ದಾರೆ. ನಿಮ್ಮ ಶಾಲೆ ಮಕ್ಕಳಿಗೆ ಒಳ್ಳೆ ಉತ್ತಮವಾದ ಭವಿಷ್ಯ ಇದೆ, ನಿಮ್ಮ ಶಾಲೆಗೂ ಕೂಡ ಒಳ್ಳೆ ಭವಿಷ್ಯ ಇದೆ. ಅಶೋಕ್ ಅವರು, ನಂದೀಶ್ ಅವರು ಪ್ರಾರಂಭ ಮಾಡತಕ್ಕಂಥ ಶಾಲೆ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಂಡಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ನಿಮ್ಮ ಶಾಲೆಯ ಭವಿಷ್ಯ ಒಂದಕ್ಕೂ ಕೂಡ ಕಾಲೇಜು ಕೂಡ ಮಾಡಲಿ ಅಂತಕ್ಕಂಥ ನಮ್ಮೆಲ್ಲರ ಅಭಿಲಾಷೆ. ಈ ಗ್ರಾಮೀಣ ಭಾಗದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕೊಡ್ತಿರ್ತಕ್ಕಂಥ ನಿಮ್ಮ ಶಾಲೆಗೆ ಉತ್ತಮ ಭವಿಷ್ಯ ಇದೆ. ಶಾಲೆಯ ಫೀಸನ್ನು ಕಟ್ಟಿ ಬಸ್ಸಿಗೆ ಕಳಿಸ್ಕೊಟ್ರೆ ನಿಮ್ಮ ಜವಾಬ್ದಾರಿ ಮುಗಿಯಲ್ಲ ಪೋಷಕರೇ. ದಯವಿಟ್ಟು ಆ ಮಗು ಶಾಲೆಗೆ ಬಂದು ಏನು ಓದ್ತಾ ಇದೆ ಮತ್ತು ಮನೆಯಲ್ಲಿ ಕೂಡ ಏನು ಮಾಡ್ತಾ ಇದೆ ಅದನ್ನು ನೀವು ದಯವಿಟ್ಟು ಪೋಷಕರಾದರಂತ, ಅದರಲ್ಲೂ ಹೆಚ್ಚಿನಾಗಿ ತಾಯಿ ಹೋದರು ಆ ಮಗುನ ಬಗ್ಗೆ ತುಂಬ ಹೆಚ್ಚು ಗಮನವನ್ನು ವಹಿಸಿ, ಸೊ ಮಗುವಿನೊಟ್ಟಿಗೆ ಹೆಚ್ಚು ಒಂದು ಸಮಯವನ್ನು ಕಳೀಲಿಕ್ಕೆ ತಾವು ಇದನ್ನು ಆಲೋಚನೆಯನ್ನು ಮಾಡಿ, ಹಾಗೂ ಪೋಷಕರೇ ಮನೆಯಲ್ಲಿ ಮಗುವಿನ ಎದುರುಗಡೆ ನೀವು ತಂದೆ ತಾಯಿಗಳಾಗಲಿ ಇವರಾಗಲಿ ಲೇಟಾಗಿ ಮನೆಗೆ ಬರೋದಾಗಲಿ, ಮತ್ತು ಮನೆಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಗಲಾಟೆಗಳು ಮತ್ತೊಂದನ್ನು ನೀವು ಮಾಡಬೇಡಿ. ಯಾಕೆ ಪೋಷಕರೇ ಅಂತಂತ ಹೇಳಿದರೆ, ಮಗು ಇನ್ನೊಬ್ಬರು ಮಾತಾಡಿ ಅದನ್ನು ಕೇಳೋದಕ್ಕಿಂತ ಹೆಚ್ಚಾಗಿ ತಂದೆ ಮತ್ತು ತಾಯಿಗಳು ಮನೆಯಲ್ಲಿ ನಡ್ತಕ್ಕಂಥ ಒಂದು ಇದನ್ನು ಅನುಕರಣೆ ಮಾಡ್ತಕ್ಕಂಥ ಸಂದರ್ಭದ ಹೆಚ್ಚು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯರು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಆಟೋಟಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಮತ್ತು ಶಾಲೆಯಲ್ಲಿ ವಿವಿಧ ರೀತಿ ಸೇವೆ ಸಲ್ಲಿಸಿದ ಸಿಬ್ಬಂದಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಶಿಕ್ಷಣ ಇಲಾಖೆ ಎಫ್ಡಿಸಿ ಮಂಜುನಾಥ್, ಜೆಡಿಎಸ್ ಅಧ್ಯಕ್ಷ ಮಂಜೇಗೌಡ, ಎಚ್ಪಿ ಮೋಹನ್, ನಂದೀಶ್, ಅಶೋಕ್, ಪೂವಯ್ಯ, ಲೋಕೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು.
ವಿಶ್ವವಿದ್ಯಾಲಯದ ನಾಮನಿರ್ದೇಶಕ ಸಿಂಡಿಕೇಟ್ ಸದಸ್ಯರೋರ್ವರು ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಮತ್ತು ಭ್ರಷ್ಟಾಚಾರ ಮಾಡಲಾಗುತ್ತಿದೆ ಎಂದು ಹೇಳಿಕೆ ನೀಡಿರುವುದು ಇಲ್ಲಿನ ಅತಿಥಿ ಉಪನ್ಯಾಸಕರ ಮನಸ್ಸಿಗೆ ನೋವಾಗಿದ್ದು ಕೂಡಲೇ ಹೇಳಿಕೆ ವಾಪಸ್ ಪಡೆಯಲು ಆಗ್ರಹಿಸಿ ನಗರ ಹೊರವಲಯ ಬೆಂಗಳೂರು ರಸ್ತೆ ಬಳಿ ಇರುವ ಮಹಾವಿದ್ಯಾಲಯ ಹೇಮಗಂಗೋತ್ರಿ ಆಡಳಿತ ಕಚೇರಿ ಮುಂದೆ ಅತಿಥಿ ಉಪನ್ಯಾಸಕರು ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಉಪನ್ಯಾಸಕಿ ಪುಷ್ಪಾವತಿ ಮತ್ತು ಡಾಕ್ಟರ್ ಎಸ್ಜೆ ಮಹೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ವಿಶ್ವವಿದ್ಯಾಲಯದ ನಾಮನಿರ್ದೇಶಕ ಸಿಂಡಿಕೇಟ್ ಸದಸ್ಯರೊಬ್ಬರು ಕೆಲ ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಹಾಸನ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಕುಲಪತಿಗಳು ಮತ್ತು ಕುಲ ಸಚಿವರು ಅಕ್ರಮ ನಡೆಸಿದ್ದಾರೆ, ಅಕ್ರಮ ನೇಮಕಾತಿ ನಡೆದಿದೆ ಎಂದಿದ್ದಾರೆ. ಟೆಂಡರ್ ಕರೆಯುವಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಸುಳ್ಳು ಮಾಹಿತಿ ನೀಡಿ ವಿಶ್ವವಿದ್ಯಾಲಯದ ಗೌರವಕ್ಕೆ ಧಕ್ಕೆ ತಂದಿದ್ದು ಅತಿಥಿ ಉಪನ್ಯಾಸಕರ ಗೌರವಕ್ಕೂ ಚ್ಯುತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಯಾವುದೇ ಸಿಂಡಿಕೇಟ್ ಸದಸ್ಯರ ವಿರುದ್ದವಾಗಿ ಹಾಗೂ ವಿಶ್ವವಿದ್ಯಾನಿಲಯದ ವಿರುದ್ದವಾಗಿ ಮತ್ತು ವಿಸಿ ರಿಜಿಸ್ಟರ್ ವಿರುದ್ದವಾಗಲಿ ಪ್ರತಿಭಟನೆ ಮಾಡುತ್ತಿಲ್ಲ. ನಮ್ಮ ಗೌರವವನ್ನು ಹಾಳು ಮಾಡಿರುವುದಕ್ಕೆ ನಾವು ಇವತ್ತು ಹೋರಾಟಕ್ಕಿಳಿದಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ಗೌರವ ಕಾಪಾಡಬೇಕು, ಕೂಡಲೇ ದಾಖಲಾತಿ ಪರಿಶೀಲಿಸಿ ನಿಮ್ಮ ಹೇಳಿಕೆ ವಾಪಸ್ ಪಡೆಯಬೇಕು, ಇಲ್ಲವಾದರೆ ಚಳವಳಿಯನ್ನ ಮುಂದುವರೆಸುವುದಾಗಿ ಎಚ್ಚರಿಸಿದರು. ಏನಪ್ಪಾ ಅಂತಂದ್ರೆ ಇಲ್ಲಿ 42 ಜನ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಅಕ್ರಮವಾಗಿ ನೇಮಕವಾಗಿದ್ದಾರೆ ಅಂತ ಖಂಡಿತ ಮತ್ತು ಸ್ಲೆಟ್ ನೆಟ್ಟು PhD ಯಾರ್ದೂ ಆಗಿಲ್ಲ ಅಂತ ಮಾಹಿತಿಯನ್ನು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಮಾಹಿತಿ ಸುಳ್ಳು. ನಾವೆಲ್ಲರೂ ಕೂಡ ಕ್ವಾಲಿಫೈಡ್ ಇದ್ದೀವಿ. ಸ್ಲೆಟ್ ನೆಟ್ಟು PhD ಎಲ್ಲರೂ ಕೂಡ ಆಗಿದೆ. ಜೊತೆಗೆ ಒಂದು ಕಾನ್ಸ್ಟಿಟ್ಯೂಟ್ ಕಮಿಟಿ ಮಾಡಿದ್ದಾರೆ ಆಯ್ಕೆ ಮಾಡಬೇಕಾದ್ರೆ. ಅವರೆಲ್ಲರೂ ಕೂಡ ನಮ್ಮ ಒಂದು ಪಬ್ಲಿಕೇಶನ್ಸ್ ಎಷ್ಟಿದೆ, ಎಷ್ಟು ವರ್ಷ ಸರ್ವಿಸ್ ಇದೆ ಅಂತೆಲ್ಲ ಮಾಹಿತಿನ ತೊಗೊಂಡು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಮತ್ತು ಹಿಂದೆ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ, ನಮ್ಮನ್ನೇ ಕಂಟಿನ್ಯೂ ಮಾಡಿ ಅಂತ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹಂಗೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ವಿಧವಾದಂಥ ಅಕ್ರಮ ನೇಮಕಾತಿ ಆಗಿಲ್ಲ. ಮತ್ತು ನಮಗೆ ಆರ್ಡರ್ನ ಕೊಡಬೇಕಾದ್ರೆ ಒಂದು ರೂಮಲ್ಲಿ ಎಲ್ಲರನ್ನೂ ಕುಣಿಸಿ ಕರೆದು ಎಲ್ಲರಿಗೂ ಕೊಟ್ಟಿದ್ದಾರೆ. ಎಲ್ಲಿ ಅಕ್ರಮ ನೇಮಕಾತಿ ಆಗಿದೆ? ಯಾಕೆ ಅವರು ಅದನ್ನು ಮಾಹಿತಿಯನ್ನು ಸುಳ್ಳು ಮಾಹಿತಿಯನ್ನು ತೊಗೊಂಡಿದ್ದಾರೆ? ಅವರು ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಮಾನ್ಯ ಸಿಂಡಿಕೇಟ್ ಸದಸ್ಯರಲ್ಲಿ, ದಯವಿಟ್ಟು ಮಾಹಿತಿಯನ್ನು ಸಮರ್ಪಕವಾಗಿ ಕಲೆ ಹಾಕಿ ಮಾತನಾಡಿದ್ರು ಒಳ್ಳೆಯದು. ಇದರಿಂದ ನಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ಪ್ರತಿಭಟನೆಯಲ್ಲಿ ಅಶೋಕ್, ಮಹೇಶ್, ಪುಟ್ಟರಾಜಪ್ಪ, ಷಣ್ಮುಗ, ಪ್ರೇಮಕುಮಾರ್, ಅಮರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕನ್ನಡ ಸಿನಿಮಾ ರಂಗದಲ್ಲೇ ಪ್ರಥಮ ಬಾರಿಗೆ 180 ಜನ ಬಂಡವಾಳ ಹಾಕಿ ನಿರ್ಮಾಣ ಮಾಡಿರುವ ಮಿಸ್ಟರ್ ರಾಣಿ ಕನ್ನಡ ಚಲನಚಿತ್ರವು ಫೆಬ್ರವರಿ 7ರಂದು ರಾಜ್ಯಾದ್ಯಂತ 200 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿರುವುದಾಗಿ ಚಿತ್ರದ ನಾಯಕ ನಟ ದೀಪಕ್ ಸುಬ್ರಹ್ಮಣ್ಯ ಹಾಗೂ ಅಸೋಸಿಯೇಟ್ ನಿರ್ದೇಶಕ ಸಿದ್ದು ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಮಿಸ್ಟರ್ ರಾಣಿ ಈ ಚಿತ್ರದಲ್ಲಿ ನಾನು ನಾಯಕ ನಟನಾಗಿ ಮುಖ್ಯ ಭೂಮಿಕೆಯಲ್ಲಿದ್ದೇನೆ. ಸುಮಾರು 11 ಚಲನಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದು, ಪ್ರಸ್ತುತ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಜಯಂತ್ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದೇನೆ. ಕನ್ನಡ ಸಿನಿಮಾದಲ್ಲಿ ಮೊಟ್ಟಮೊದಲ ಬಾರಿಗೆ 160 ಜನ ಪ್ರೊಡ್ಯೂಸರ್ಗಳು ಸೇರಿ ಬಂಡವಾಳ ಹೂಡಿದ್ದಾರೆ. ಇದೊಂದು ಕ್ರೌಡ್ ಫಂಡೆಡ್ ಸಿನಿಮಾ ಆಗಿದೆ. ನಾಯಕಿಯಾಗಿ ಬಹುಭಾಷಾ ನಟಿ ಪಾರ್ವತಿ ನಾಯರ್ ಅಭಿನಯಿಸಿದ್ದಾರೆ. ಮುಖ್ಯ ಪಾತ್ರಗಳಲ್ಲಿ ಲಕ್ಷ್ಮೀಕಾರಂತ್, ಶ್ರೀವತ್ಸ, ಮಧುಚಂದ್ರ, ಆನಂದ ನೀನಾಸಂ ಅಭಿನಯಿಸಿದ್ದಾರೆ. ಸಿನಿಮಾವನ್ನ ಸುಮಾರು 80 ದಿನಗಳ ಕಾಲ ಕರ್ನಾಟಕದಲ್ಲಿಯೇ ಚಿತ್ರೀಕರಿಸಲಾಗಿದೆ. ಈ ಸಿನಿಮಾವನ್ನ ಮೊದಲೇ 2,000 ಮಂದಿ ವೀಕ್ಷಿಸಿದ್ದು, ಅವರೆಲ್ಲರ ಅಭಿಪ್ರಾಯವನ್ನ ಕಲೆ ಹಾಕಿ ಸಿನಿಮಾವನ್ನ ಮತ್ತಷ್ಟು ವಿಭಿನ್ನ ರೀತಿ ಗಟ್ಟಿಗೊಳಿಸಲಾಗಿದೆ ಎಂದರು. ಮಿಸ್ಟರ್ ರಾಣಿ ಚಲನಚಿತ್ರದ ನಿರ್ದೇಶನವನ್ನ ಮಧುಚಂದ್ರ ಆರ್ ಅವರು ಮಾಡಿದ್ದಾರೆ. ಇದೊಂದು ಕಾಮಿಡಿ ಚಲನಚಿತ್ರವಾಗಿದ್ದು, ಇಡೀ ಕುಟುಂಬ ಸಮೇತ ನೋಡುವ ಚಿತ್ರವಾಗಿದೆ. ಸಂಗೀತ ಸಂಯೋಜನೆ ಹಾಗೂ ಹಿನ್ನೆಲೆ ಸಂಗೀತವನ್ನ ಜೋಡಿ ಸ್ಯಾಂಡಿ ಹಾಗೂ ಋತ್ವಿಕ್ ಮುರಳೀಧರ್ ಮಾಡಿದ್ದಾರೆ. ಕ್ಯಾಮರಾಮನ್ ಆಗಿ ರವೀಂದ್ರನಾಥ್, ಕಲೆ ವಿಭಾಗದಲ್ಲಿ ಉಲ್ಲಾಸ್ ಹೈದರ್, ಸ್ಮಿತಾ ಕುಲಕರ್ಣಿ, ವಸ್ತ್ರವಿನ್ಯಾಸ ಶಿಲ್ಪಾ ಹೆಗ್ಡೆ ಹಾಗೂ ಇನ್ನೂ ಹಲವಾರು ತಂತ್ರಜ್ಞರು ಸೇರಿ ಸಿನಿಮಾವನ್ನ ತೆರೆಗೆ ತಂದಿದ್ದಾರೆ. ಎಲ್ಲರೂ ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲೇ ಬಂದು ವೀಕ್ಷಣೆ ಮಾಡುವಂತೆ ಮನವಿ ಮಾಡಿದ್ರು. ಇನ್ನು ಸಿನಿಮಾಕ್ಕೆ US ಸರ್ಟಿಫಿಕೇಟ್ ಲಭಿಸಿದೆ, ಸ್ವಂತ ಕಥೆಯಾಗಿದೆ ಎಂದು ಹೇಳಿದರು. ಆಕ್ಟಿಂಗ್ ಸಹಿತ ಮಾಡಿದ್ದಾರೆ. ಸೊ ಫೆಬ್ರವರಿ 7ನೇ ತಾರೀಕು ನಮ್ಮ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದೆ. ಈ ನ್ಯೂಸನ್ನು ಎಲ್ಲರಿಗೂ ತಲುಪಿಸುವಂಥ ಒಂದು ಕೆಲಸವನ್ನು ನೀವು ಅಣಿ ಮಾಡಿಕೊಟ್ರೆ ಜನರು ಬಂದು ನೋಡ್ತಾರೆ ಈ ಸಿನಿಮಾನ ಅಂತ ಆಸೆ. 2 ವಿಶಿಷ್ಟವಾದ ಅಂಶಗಳಿವೆ ಈ ಚಿತ್ರದಲ್ಲಿ. ಮೊದಲನೇದು, ಇದರಲ್ಲಿ ಸೋಲ್ ಪ್ರೊಡ್ಯೂಸರ್ ಇಲ್ಲ. ಅಂದರೆ ಎಕ್ಸೆಲ್ ಆರ್ಬಿಟ್ ಎಂಟರ್ಟೈನ್ಮೆಂಟ್ಸ್ ಅಂತ ಒಂದು ಮದರ್ ಕಂಪನಿ ಇದೆ. ಅದರ ಜೊತೆಗೆ 180 ಜನ ಶ್ರೀಸಾಮಾನ್ಯರೇ ಸೇರಿಕೊಂಡು ನಿರ್ಮಿಸಿದಂಥ ಸಿನಿಮಾ ಇದು. ಸೊ 180 ಫ್ಯಾಮಿಲಿಗಳು ಏನು ದುಡ್ಡು ಹಾಕಿದ್ದಾರೆ, ಬಂಡವಾಳ ಹಾಕಿದ್ದಾರೆ, ಅವರೆಲ್ಲ ಆ್ಯಕ್ಚುಲಿ ಬಂದು ಸಿನಿಮಾನ ಆಗಲೇ ನೋಡಿದ್ದಾರೆ. ಸೊ ಅಬೌಟ್ 2000 ಪೀಪಲ್ ಹ್ಯಾವ್ ಆಲ್ರೆಡಿ ವಾಚ್ಡ್ ದಿಸ್ ಫಿಲ್ಮ್ ಇನ್ ಪ್ರಿವ್ಯೂ. ಸೊ ಅವರು ಹೇಳಿದಂಥ ಫೀಡ್ಬ್ಯಾಕ್ ಆಗಲಿ, ಅವ್ರು ಹೇಳಿದಂಥ ಕಮೆಂಟ್ಸನ್ನಾಗಲಿ ನಾವು ಆಗಲೇ ಕನ್ಸಿಡರ್ ಮಾಡಿ ಈಗ ಮತ್ತೆ ಚಿತ್ರನ ಇನ್ನೂ ಟೈಟ್ ಮಾಡಿದ್ದೀವಿ. ಅವರ ಅನಿಸಿಕೆಗಳನ್ನು ತೊಗೊಂಡು ಇನ್ನೂ ಅದನ್ನು ಉತ್ತಮ ಮಾಡೋದು ಹೇಗೆ ಅಂತ ಪ್ರಯತ್ನ ಮಾಡಿದ್ದೀವಿ. ಹಾಗೆ ಸುಮಾರು ಜನ ಈಗ ಸಿನಿಮಾ ನೋಡೋಕ್ಕೆ ಬಂದವರು ಅವ್ರ ಫ್ಯಾಮಿಲಿಗಳ ಜೊತೆ ಬಂದಾಗ ಒಂದು ವಿಷಯ ಮೆನ್ಷನ್ ಮಾಡಿದ್ರು, ದಟ್ ಟಿಕೆಟ್ ಪ್ರೈಸಸ್ ತುಂಬ ಜಾಸ್ತಿ ಇದೆ, ಸ್ಪೆಷಲಿ ಕರ್ನಾಟಕದಲ್ಲಿ ಟಿಕೆಟ್ ಪ್ರೈಸಸ್ ಜಾಸ್ತಿ ಇದೆ, ಏನು ಮಾಡ್ಬೋದು ಇದ್ರ ಬಗ್ಗೆ ಅಂತ. KRG ಫಿಲ್ಮ್ಸ್ನವರು ನಮ್ಮ ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಚಂದ್ರಕಾಂತ್ ಮತ್ತು ಅಸೋಸಿಯೇಟ್ ನಿರ್ದೇಶಕ ಸಿದ್ದು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್.
ಬೇಲೂರು ಪಟ್ಟಣದ ಸಮಗ್ರ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕ ಕೆಲಸ ಮಾಡುತ್ತಿರುವ ಸಂದರ್ಭ ಕೆಲವರು ವಿನಾಕಾರಣ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಿದ್ದಾರೆ. ಇಂತಹ ಆರೋಪಗಳಿಗೆ ನಾನು ಎಂದಿಗೂ ಜಗ್ಗುವ ಕುಗ್ಗುವ ಪ್ರಶ್ನೆಯೇ ಇಲ್ಲ ಎಂದು ಪುರಸಭಾಧ್ಯಕ್ಷ ಆರ್ ಅಶೋಕ್ ಸ್ಪಷ್ಟನೆ ನೀಡಿದರು. ಬೇಲೂರು ಪಟ್ಟಣದ ಪುರಸಭಾ ವೇಲಾಪುರಿ ಸಭಾಂಗಣದಲ್ಲಿ 2025-26ನೇ ಸಾಲಿನ ಆಯವ್ಯಯ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ನಾನು ಅಧ್ಯಕ್ಷನಾದ ಬಳಿಕ 10 ಜನಪರ ಕೆಲಸಗಳನ್ನ ಮಾಡಿದ ತೃಪ್ತಿ ಇದೆ ಹೊರತು ಕೆಲವರ ವಿರೋಧಗಳಿಂದ ಪ್ರಮಾಣ ಪತ್ರ ಪಡೆಯುವ ಅಗತ್ಯವಿಲ್ಲ ಎಂದು ತಿರುಗೇಟು ನೀಡಿದ ಅವರು, ಇಂದಿನ ಬಜೆಟ್ ಪೂರ್ವಭಾವಿ ಸಭೆಗೆ ಸಂಘ ಸಂಸ್ಥೆಗಳು ಮತ್ತು ಕನ್ನಡಪರ ಸಂಘಟನೆಗಳು ಹಾಗೂ ಜನಸಾಮಾನ್ಯರು ಹೆಚ್ಚಿಗೆ ಆಗಮಿಸಿ ಸಲಹೆ ಸಹಕಾರ ನೀಡಬೇಕಿತ್ತು. ಆದರೆ ಸಂಖ್ಯೆ ಇಳಿಮುಖವಾದ ಹಿನ್ನೆಲೆ ಮತ್ತೊಂದು ದಿನ ಬಜೆಟ್ ಬಗ್ಗೆ ಜನಾಭಿಪ್ರಾಯ ಪಡೆಯಲು ಶಾಸಕರ ಸಮ್ಮುಖದಲ್ಲಿ ಸಭೆ ಕರೆಯುವ ಬಗ್ಗೆ ಹೇಳಿದ್ರು. ಈಗಾಗಲೇ ಹಲವರು ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನ ನೀಡಿದ್ದಾರೆ. ಆದರೆ ಈ ಬಾರಿ ಅಗತ್ಯಕ್ಕನುಗುಣವಾಗಿ ಮಾತ್ರ ಬಜೆಟ್ ರೂಪಿಸಲಾಗುತ್ತದೆ. ಪಟ್ಟಣಕ್ಕೆ ದಿನದ 24 ಗಂಟೆ ಕುಡಿಯುವ ನೀರಿನ ಸೌಲಭ್ಯ, ಒಳಚರಂಡಿ ಯೋಜನೆ, ಈಜುಕೊಳ, ಕಲಾಮಂದಿರ, ಪುರಸಭಾ ವ್ಯಾಪ್ತಿ ಗುರುತಿಸುವುದು, ತೆರಿಗೆ ವಂಚಿತರಿಂದ ವಸೂಲಾತಿ, ಹೈಟೆಕ್ ಶೌಚಾಲಯ ನಿರ್ಮಾಣ, ಪ್ರವಾಸಿಗರಿಗೆ ಅಗತ್ಯ ಮೂಲಭೂತ ಸೌಲಭ್ಯ, ಸ್ವಾಗತ ಕಮಾನು ನಿರ್ಮಾಣ, ಬಡಾವಣೆಗಳಿಗೆ ನಾಮಫಲಕ ಅಳವಡಿಕೆ, ರಸ್ತೆ ವಿಸ್ತರಣೆ ಹೀಗೆ ನಾನಾ ಯೋಜನೆಗಳ ಬಗ್ಗೆ ಬಜೆಟ್ ರೂಪಿಸಲಾಗುತ್ತದೆ ಎಂದರು. ಪುರಸಭಾ ಸದಸ್ಯ ಜಮಾಲುದ್ದೀನ್ ಜಗದೀಶ್ ಅಕ್ರಂ ಪಾಷಾ ಮಾತನಾಡಿ, ಬೇಲೂರು ಪುರಸಭೆಗೆ ಈಗಾಗಲೇ ಶತಮಾನ ಪೂರೈಸಿದ ಹಿನ್ನೆಲೆ ಪ್ರತಿ ವಾರ್ಡ್ಗಳು ಉತ್ತಮ ಯುಜಿಡಿ ಸೌಲಭ್ಯ ಪಡೆಯಬೇಕಿದೆ. ಯಗಚಿ ಜಲಾಶಯದಿಂದ ದಿನಪೂರ್ತಿ ಕುಡಿಯುವ ನೀರಿನ ಸೌಲಭ್ಯ, ಯುಜಿಡಿ, ಭಸ್ಮೀಕರಣ ಹೊಂಡ ಹೀಗೆ ನಾನಾ ಸೌಲಭ್ಯಗಳನ್ನು ಪುರಸಭೆ ಈ ಬಾರಿ ಬಜೆಟ್ನಲ್ಲಿ ಸೇರಿಸಿ ಕಾರ್ಯಗತ ಮಾಡಬೇಕು ಎಂದರು. ಪತ್ರಕರ್ತರಾದ ಎನ್ ಅನಂತು ಮತ್ತು ಹೆಬ್ಬಾಳು ಹಾಲಪ್ಪ ಮಾತನಾಡಿ, ಬೇಲೂರು ವಿಶ್ವವಿಖ್ಯಾತವಾದ ಪಟ್ಟಣ, ಆದರೆ ಇಲ್ಲಿನ ಪುರಸಭಾ ವ್ಯಾಪ್ತಿ ಗುರುತಿಸಿಲ್ಲ. ಸೌಲಭ್ಯ ಮಾತ್ರ ಪುರಸಭೆಯಿಂದ ನಡೆಯುತ್ತಿದೆ, ತೆರಿಗೆ ಗ್ರಾಮ ಪಂಚಾಯಿತಿಗೆ ಸೇರುತ್ತದೆ. ಕಲಾವಿದರ ಪ್ರೋತ್ಸಾಹದ ಹಿನ್ನೆಲೆ ಕಲಾಮಂದಿರ, ಕ್ರೀಡಾಪಟುಗಳ ಉತ್ತೇಜನದಿಂದ ಒಳಾಂಗಣ ಕ್ರೀಡಾಂಗಣ, ಬಹುಮಹಡಿ ಕಟ್ಟಡಗಳಿಗೆ ಕಡಿವಾಣ, ತೆರಿಗೆ ವಂಚನೆ, ಮುಖ್ಯ ರಸ್ತೆ, ಅಂಗಡಿ ಮಾಲೀಕರಿಂದ ಫುಟ್ಪಾತ್ ಅಕ್ರಮಣ ಈ ಬಗ್ಗೆ ಪುರಸಭೆ ಗಮನ ನೀಡಬೇಕು ಎಂದರು. ಏನು ಈ ಕುಡಿಯ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಯುಜಿಡಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ಸತ್ಯ. ಏನು ಯಾಕಂದ್ರೆ ವಿಶ್ವವಿಖ್ಯಾತ ನಮ್ಮ ಚೈಕೇಶ್ವರ ನಾವು ಕಾಲ್ ಕೆಳಗಡೆ ಕೂತಿದ್ದೀವಿ. ಅಟ್ಲೀಸ್ಟ್ ನಮ್ಮ ಬರುವಂತ ಪ್ರವಾಸಿಗಳನ್ನ ಇವ್ರನ್ನ ನಾವು ಮಾನ್ಯ ಅಧ್ಯಕ್ಷರಿಗೆ ಇನ್ನೊಂದು ಮಾತು. ಯಾಕಂದ್ರೆ ಇವತ್ತು ಸರ್ಕಾರ, ಇವತ್ತು ಪುರಸಭೆಯ ನೀರಿನ ತೆರಿಗೆ ಇರ್ಬೋದು, ಕಂದಾಯ ವಸೂಲಿ ಇರ್ಬೋದು. ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷೆ ಉಷಾ ಸತೀಶ್, ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಮತ್ತು ಪುರಸಭಾ ಸದಸ್ಯರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ಖಾಸಗಿ ಶಾಲೆಗಳ ರೀತಿ ಆಧುನಿಕ ತಂತ್ರಜ್ಞಾನ ಆಧಾರಿತ ಕಲಿಕೆ ಗುಣಮಟ್ಟವನ್ನು ಹೆಚ್ಚಿಸಬೇಕೆಂಬ ಉದ್ದೇಶದಿಂದ ಆಲೂರು ತಾಲೂಕು ಭೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸೂರು ಗ್ರಾಮದ ಗ್ರಾಮಸ್ಥರು ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಮ್ಮೂರಿನ ಸರ್ಕಾರಿ ಶಾಲೆಗೆ ಸುಮಾರು 80,000 ಮೌಲ್ಯದ ಲ್ಯಾಪ್ಟಾಪ್ ಮತ್ತು LED ಟಿವಿಯನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಹೃದಯ ಶ್ರೀಮಂತಿಗೆ ಮೆರೆದಿದ್ದಾರೆ. ಗ್ರಾಮದ ಯುವ ಮುಖಂಡ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ HV ನಂದೀಶ್ ಮಾತನಾಡಿ, ಗ್ರಾಮದ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಒಳಗೊಂಡಂತೆ ಎಲ್ಲರೂ ಸೇರಿ ಒಂದು ಒಮ್ಮತದ ನಿರ್ಣಯ ಕೈಗೊಂಡು ಪ್ರಸ್ತುತ ಕಾಲ ದಿನಗಳಲ್ಲಿ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪಿವೆ. ಇಂತಹ ಸಮಯದಲ್ಲಿ ನಮ್ಮ ಗ್ರಾಮದ ನಮ್ಮ ಶಾಲೆಯನ್ನ ಉಳಿಸಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಮ್ಮ ಗ್ರಾಮದ ಮಕ್ಕಳು ಕೂಡ ಖಾಸಗಿ ಶಾಲೆಯಲ್ಲಿ ದೊರೆಯುವ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಲ್ಲಿಯೂ ಬಳಸಿಕೊಂಡು ಗುಣಮಟ್ಟದ ಶಿಕ್ಷಣ ಅವರಿಗೆ ದೊರೆಯಬೇಕೆಂಬ ಉದ್ದೇಶದಿಂದ ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ಸ್ಮಾರ್ಟ್ ಕ್ಲಾಸ್ ಆರಂಭಿಸಬೇಕೆಂಬ ಗುರಿಯೊಂದಿಗೆ ನಾವು ಇಂದು ನಮ್ಮ ಕೈಲಾದ ಮಟ್ಟಿಗೆ ಎಲ್ಲರ ಸಹಕಾರದಿಂದ ನಾವು ಓದಿ ಕಲಿತ ಶಾಲೆಗೆ ಲ್ಯಾಪ್ಟಾಪ್ ಮತ್ತು LED ಟಿವಿಯನ್ನ ಉಡುಗೊರೆಯಾಗಿ ನೀಡಿದ್ದು, ಇದರ ಸದುಪಯೋಗವನ್ನು ನಮ್ಮ ಗ್ರಾಮದ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಭೈರಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರತ್ನ, ಜಯಕುಮಾರ್, SDMC ಅಧ್ಯಕ್ಷ ಸತೀಶ್, ಹಳೆ ವಿದ್ಯಾರ್ಥಿಗಳಾದ ದುಬೈ ದೀಪಕ್, ಅನಿಲ್, ದಿನೇಶ್, ಲೋಕೇಶ್, ಹರೀಶ್, ಯೋಗೇಶ್, ಕಿರಣ್, ದಿವಾಕರ್, ಮಧು, ದರ್ಶನ್, ಬಸವರಾಜ್, ಪ್ರತಾಪ್, ಶಶಿಧರ್, ಗಂಗರಾಜ್, ರವಿ, ಮೋಹನ್, ಮಂಜುನಾಥ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ವಿಮಾನ ನಿಲ್ದಾಣದ ಒತ್ತುವರಿ ಕಾರ್ಯಾಚರಣೆಗೆ ಗ್ರಾಮಸ್ಥರ ವಿರೋಧ, ಪೊಲೀಸ್ ಬಂದೋಬಸ್ತ್ ಮೂಲಕ ತೆರವು ಕಾರ್ಯಾಚರಣೆ, ರಸ್ತೆ ನಿರ್ಮಾಣಕ್ಕಾಗಿ ಗ್ರಾಮಸ್ಥರ ಪ್ರತಿಭಟನೆ. 100ಕ್ಕೂ ಹೆಚ್ಚು ಮನೆಗೆ ವಿದ್ಯುತ್ ಅನ್ನು ಪೂರೈಸುತ್ತಿದ್ದ ವಿದ್ಯುತ್ ಪರಿವರ್ತಕ ಅರೆಹಳ್ಳಿಯಲ್ಲಿ ಓವರ್ಲೋಡ್ ಪರಿಣಾಮ ಧಗಧಗಿಸಿದ ಟಿಸಿ, ಆತಂಕಕ್ಕೊಳಗಾದ ಸ್ಥಳೀಯ ನಿವಾಸಿಗಳು. 64 ಕೆವಿ ವಿದ್ಯುತ್ ಪರಿವರ್ತಕಕ್ಕೆ ಬೇಡಿಕೆ. ರಾಜ್ಯದ ವಿವಿಧ ಕಡೆ ಕಳ್ಳತನವಾಗುತ್ತಿರುವ ಎಟಿಎಂ ಹಣ, ಹನುಮಂತಪುರ ಮುಖ್ಯ ರಸ್ತೆ ಬಳಿ ಹಣವಿದ್ದ ಎಟಿಎಂ ಯಂತ್ರವನ್ನೇ ಕದ್ದೊಯ್ದ ಖದೀಮರು, ಪೊಲೀಸ್ ಕಾರ್ಯವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದರೆ HCN ನ್ಯೂಸ್.